ಗುರುಗಾರು ಅರ್ಚನೆ ಭಕ್ತದಲ್ಲಿ ಏನು ಆರತಿ ಇದ್ದಂಗೆ ಯಾಕದೆ ಜೋಕದೆ ಜೋಗ ಹೂದ ತೀರ್ಥ ಕಂಪಾಗಿ ಸರಿನಾ ಒಂದು 5 ನಿಮಿಷ ದೇವಸ್ಥಾನ ನಮ್ಮ ಬಳ್ಳಾರಿಯಲ್ಲಿ ಉದ್ಭವ ಮೂರ್ತಿ ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ. ಶ್ರೀ ಕರಿಮಾರಮ್ಮ ದೇವಿ ಅಮ್ಮನವರು ಈಗ 12 ವರ್ಷ ಅಂತ ಏನು ನಾವು ಹೇಳ್ತಾ ಇದೀವೋ ಬಹಳ ವರ್ಷದಿಂದ ನಡೀತಿದೆ. ನಾವು ಮಾತ್ರ ಈಗ ಏನು ಯುವಕರು ಮತ್ತೆ ನಮ್ಮ ಹಿರಿಯರು ಏನು 12 ವರ್ಷದಿಂದ ಮಾಡ್ತಿದಾರೋ ಜಾತ್ರೆ 12 ವರ್ಷ ಅಂತ ಹೇಳಿ ನಾವು ಅನ್ಕೊಂಡಿದೀವಿ. ಆದ್ರೆ ನಿನ್ನೆ ಮೊನ್ನೆ ಬಹಳ ಹಿರಿಯರ ಹತ್ರ ಮಾತಾಡಿದಾಗ ಇದು ಹೇಳೋ ಬಹಳ ವರ್ಷದಿಂದ ಬಳ್ಳಾರಿ ಹುಟ್ಟಿದಾಗಿಂದ ಇದು ಉದ್ಭವ ಮೂರ್ತಿ ಆಗಿರೋದು ಕರಿಮಾರಮ್ಮ ದೇವಿ. ಮತ್ತೆ ಇಲ್ಲಿ ಗಂಗಾದೇವಿ ಇವತ್ತಿನವರೆಗೂ ಬಿಸಿಲು ಕಾಲ ಇರ್ಲಿ ಮಳೆಗಾಲ ಇರ್ಲಿ ಎಂತ ಟೈಮಲ್ಲೂ ಗಂಗಾದೇವಿ ಜಲ ಅಲ್ಲಿಂದ ತಗೊಂಬಂದು ಇಲ್ಲಿ ಉದ್ಭವ ಮೂರ್ತಿಗೆ ಉತ್ಸವ ಮಾಡಿ ಬೆಳಿಗ್ಗೆ ನಮ್ಮ ಕೆಳಗಡೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಕುಂಭಾಭಿಷೇಕಕ್ಕೆ ಪ್ರತಿಯೊಂದು ನಮ್ಮ ಅಕ್ಕ ತಂಗಿಯರು ನಮ್ಮ ಸ್ತ್ರೀಯರು ಬೆಳಿಗ್ಗೆ ಉಪವಾಸ ಇದ್ದು 2-3 ದಿನ ಅವರು ಎಲ್ಲ ಕುಂಭಾಭಿಷೇಕ ತಗೊಂಬಂದು ಇಲ್ಲಿ ಪೂಜೆ ಸಲ್ಲಿಸಿ ಮತ್ತೆ ಇಲ್ಲಿ ಅನ್ನದಾನ ಕಾರ್ಯಕ್ರಮ ಎಲ್ಲ ಯುವಕರು ಸಮಸ್ತ ವಾರ್ಡಿನ ಮತ ಬಾಂಧವರು ಎಲ್ಲ ಸೇರ್ಕೊಂಡು ಉತ್ಸವದಿಂದ ಎಲ್ಲರೂ ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗಿರ್ಲಿ ಎಲ್ಲ ನನ್ನ ಪ್ರೀತಿಯ ಸಹೋದರರು ಎಲ್ಲರೂ ಇಲ್ಲಿ ಸೇವೆ ಮಾಡಿ ಈ ಕರಿಮಾರಮ್ಮ ಜಾತ್ರೆ ಬಹಳ ಅದ್ದೂರವಾಗಿ ತಗೊಂಡು ಹೋಗ್ಬೇಕಂತ ಎಲ್ಲರೂ ಮನಸ್ಸಲ್ಲಿ ಇದೆ ಸರ್. ಅದಕ್ಕೋಸ್ಕರ ಅವ್ರಿಗೆಲ್ಲ ನಾನು ಕೃತಜ್ಞತೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಈಗ ಕೆಳಗಡೆ ಬಾತ್ರೂಮ್ ಮಾಡಿದ್ದೀನಿ. ಅತಿ ಶೀಘ್ರದಲ್ಲೇ ಒಂದು ಸ್ನಾನ ಬಾತ್ರೂಮಿಗೆ ವ್ಯವಸ್ಥೆ ಮಾಡಿ ಒಂದು ಚಿಕ್ಕದು ಒಂದು ರೂಮು ಇಲ್ಲಿ ಯಾರನ್ನ ನೀವು ಭಾಳ ಭಕ್ತಾದಿಗಳು ಬೇರೆ ಊರಿಂದ ಬರ್ತಾ ಇದ್ದೀರಲ್ಲ ಅವರಿಗೆಲ್ಲ ಒಂದು ವ್ಯವಸ್ಥೆ ಮಾಡಿಕೊಡೋಕ್ಕೆ ಅನುಕೂಲ ಮಾಡಿಕೊಡ್ತೀನಿ. ಬರೋ ವರ್ಷಕ್ಕೆಲ್ಲ ಮಾಡ್ಕೊಡ್ತೀನಿ. ಬಂದಿದ್ದೀವಿ. ನಮ್ಮ ಮಂದಿಯವರಿದು ನಮ್ಮ ಅಜ್ಜ ಮುತ್ತಾದ ಕಾಲಿಂದ ನಮಗೆ ನಡ್ಕೊ ಬಂದಿರೋ ಮಂದಿಯವರಿದು. ನಮಗೆ ಬಂದಾಗ್ಲಿಂದ ಇಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ. ಏನಪ್ಪಾ ಅಂದ್ರೆ ಇಲ್ಲಿ ಸ್ಥಳೀಯರು ಇವತ್ತು ಸಿಕ್ಕಿದ್ದಾರೆ. ಇಷ್ಟು ವರ್ಷಕ್ಕೆ ನಾವು ಇಲ್ಲಿ ನಡ್ಕೊ ಬಂದಿಗೋಸ್ಕರ ಇಲ್ಲಿಗೆ ನಮಗೆ ಇವತ್ತೇ ಒಂಚೂರು ಸಮಾಧಾನ ಆಗಿದ್ದು. ಚೆನ್ನಾಗಿ ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ. ಹಿಂಗೇನಂತ ಆಯ್ದು ಎಲ್ಲ ಇನ್ನೂ ಇಂಪ್ರೂವ್ಮೆಂಟ್ ಆಗ್ಲಿ ಅನ್ನೋದು ಬಯಸ್ತೀವಿ ನಾವು. ಇಲ್ಲಿ ಬಂದಾಗ ಒಂದು ಸ್ಥಾನಕ್ಕೆ ಲೇಡೀಸ್ ಎಲ್ಲ ಬರ್ತಾರೆ. ಸ್ಥಾನಕ್ಕೆ ಭಾರಿ ತೊಂದರೆ ಆಗ್ತಾ ಇದೆ. ಅದೊಂದು ಇಲ್ಲಿ ವಸ್ತು ನಡೆಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಕಾರ್ಪೊರೇಟರು. ನಡೆಸ್ಕೊಟ್ಬಿಟ್ರೆ ನಮಗೆ ತುಂಬಾ ಧನ್ಯವಾದ ಆಗುತ್ತೆ.